ಸೆಷನ್ ಇರೋದರಿಂದ ನಾನು ಇರೋಕ್ಕಾಗೋದಿಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೀವು ಸೇರಿಸಿಕೊಂಡು ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ನಡೆಸ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಅವರು ನಮಗೆ ಹೇಳಿದರು. ಅದರಂತೆ ನಾವೆಲ್ಲ ಏನು ಅರ್ಜಿಗಳನ್ನು 2026-27 ಸಾಲಿಗೆ ಇಲಾಖೆಯಿಂದ ಅನುಷ್ಠಾನ ಮಾಡ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಆ ರೈತ ಬಂಧುಗಳಿಗೆ ನಾವು ದೂರವಾಣಿ ಮೂಲಕ ಸಂಪರ್ಕಿಸಿ ಇವತ್ತು ಬರಲಿಕ್ಕೆ ಹೇಳಿದ್ವಿ. ಇವತ್ತು 14ನೇ ತಾರೀಕು ಇವತ್ತು ಏನು ಲಾಟ್ರಿ ಮುಖಾಂತರ ಅಂದರೆ ಲಾಟ್ರಿ ಪ್ರಕ್ರಿಯೆ ನಡೀತಕ್ಕಂಥದ್ದು. ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದ್ದು ನಮಗೆ ಅದನ್ನು ಫಲಾನುಭವಿಗಿಂತ ಅಲ್ಲಿರ್ತಕ್ಕಂಥ ಏನು ಟಾರ್ಗೆಟ್ ಗುರಿ ಆಗಿರ್ತಕ್ಕಂಥ ಏನು ಸವಲತ್ತುಗಳು ಕಡಿಮೆ ಇದ್ದಾಗ ನಾವು ಏನು ಪಾರದರ್ಶಕವಾಗಿ ಮಾಡಬೇಕು ಅಂತಕ್ಕಂಥ ಈ ನಿಯಮಾನುಸಾರ ಹಿನ್ನೆಲೆಯಲ್ಲಿ ನಾವು ಲಾಟ್ರಿ ಮುಖಾಂತರ ಪ್ರಕ್ರಿಯೆಯನ್ನು ನಡೆಸ್ತೇವೆ. ಅದರಂತೆ ಈ ವರ್ಷ ಏನು ಪ್ಯಾಕ್ ಹೌಸ್ ಅಂತಕ್ಕಂಥದ್ದು ಶೇಖರಣಾ ಏನು ತೋಟಗಳಲ್ಲಿ ಮಾವಿನ ತೋಟಗಳಲ್ಲಿ ಆಗ್ಬೋದು, ತರಕಾರಿ ಮತ್ತು ಮಾವಿನ ತೋಟಗಳಲ್ಲಿ ಅವುಗಳನ್ನು ಉತ್ಪನ್ನಗಳನ್ನು ಸರಿಯಾದ ಕ್ರಮದಲ್ಲಿ ಅದನ್ನು ಸಂಸ್ಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು 4,80,000 ಟೋಟ್ಲು ಅದು ಎಸ್ಟಿಮೇಟೆಡ್ ಕಾಸ್ಟ್ ಆದರೆ ನಾವು 2,40,000 ಒಂದು ಫಲವನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ಜನರಲ್ ಸಾಮಾನ್ಯ ವರ್ಗಕ್ಕೆ ಒಂದು ಮಾತ್ರ ಇತ್ತು, 28 ಅರ್ಜಿಗಳು ಬಂದಿತ್ತು. ಅದರಲ್ಲಿ ನಿಯಮಾನುಸಾರ ನಾವು ಈಗಾಗಲೇ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಅದರಂತೆ ಫಾರಮ್ ಮಾಡಿ ಕೃಷಿ ಹೊಂಡಗಳು ಇರ್ತಕ್ಕಂಥದ್ದು 28 ಮೀಟ್ರ್, 27 ಮೀಟ್ರ್, 3 ಮೀಟ್ರ್ ಇರ್ತಕ್ಕಂಥದ್ದು ಕೃಷಿ ಹೊಂಡನ ನಾವು ಅದನ್ನು ಮಾಡಿ ನಿಯಮಾನುಸಾರ ಅದಕ್ಕೆ ಸಂರಕ್ಷಣೆ ಮಾಡಬೇಕು. ರೈತರಿಗೆ ಮತ್ತು ಬೇರೆ ಫಲ ಆಗುತ್ತೋ ಅದ್ರ ಮೇಲೆ ಅದರ ಯಾರು ತೊಂದರೆ ಆಗಬಾರ್ದು ಮತ್ತು ದನಕರುಗಳು ಅದನ್ನು ಬೀಳಬಾರ್ದು ಅಂತೇಳಿ ಸಂರಕ್ಷಣೆ ಮಾಡಬೇಕು ಅಂತ ನಾವು ಕೂಡ ಮಾರ್ಗಸೂಚಿಯನ್ನು ನೀಡಿ 2 ಇತ್ತು, ಅದನ್ನು ಕೂಡ 27 ಅರ್ಜಿ ಬಿಟ್ಟು ಅದನ್ನು ಕೂಡ ನಾವು ನಿಯಮಾನುಸಾರ ಪ್ರಕ್ರಿಯೆಯನ್ನು ರೈತರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು. ಮತ್ತು ಈರುಳ್ಳಿ ಶೇಖರಣಾ ಘಟಕಗಳಂತಕ್ಕಂಥದ್ದು ನಮ್ಮಲ್ಲಿ ಗುಲಾಬಿ ಈರುಳ್ಳಿ ಅಂತಕ್ಕಂಥದ್ದು ಜಾಸ್ತಿ ಬೆಳೀತಾರೆ. ಏನು ನಮ್ಮ ಚಿಕ್ಕಬಳ್ಳಾಪುರ, ಆಂಧ್ರ ಗಡಿ ಭಾಗದಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿ ನಮ್ಮಲ್ಲಿ ಕೂಡ ನೆಲವಂಕ ಹೋಬಳಿ ಆಗ್ಬೋದು ಮತ್ತು ರಾಯಲಕಾಡು ಈ ಕಡೆ ಎಲ್ಲ ಬೆಳೀತಕ್ಕಂಥದ್ದು ಮಾಡ್ತಾರೆ. ಅವರು ಕೂಡ ನಾವು 3 ಟಾರ್ಗೆಟ್ ಇತ್ತು, ಒಂದು SCಗಿತ್ತು ಮತ್ತು ಒಂದು STಗಿತ್ತು, ಒಟ್ಟು 11 ಅರ್ಜಿಗಳು ಅವು ಕೂಡ ನಿಯಮಾನುಸಾರ ರೈತರುಗಳ ಸಮ್ಮುಖದಲ್ಲಿ ಇವತ್ತು ಲಾಟ್ರಿ ಮುಖಾಂತರ ಆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೀವಿ. ಜೊತೆಗೆ ಪಾಲಿ ಹೌಸ್ ಅಂತಕ್ಕಂಥದ್ದು ನಿಮಗೆ ಹಸಿರು ಮನೆ ಅಂತಕ್ಕ ನೀವಾಗಲೇ ಕೇಳಿದ್ದೀವಿ. ಹಣ್ಣು ತರಕಾರಿಗಳನ್ನು ಬೆಳೀತಕ್ಕಂಥದ್ದು, ಹೂಗಳು ಬೆಳೀತಕ್ಕಂಥದ್ದು ಈ ವರ್ಷ ಗುರಿ ತುಂಬ ಕಡಿಮೆ ಇತ್ತು. ಆದರೆ ಅದರಲ್ಲಿ ಅರ್ಧ ಎಕರೆಗೆ ಮಾತ್ರ ಇರ್ತಕ್ಕಂಥ ಒಂದು ಘಟಕಕ್ಕೆ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥದ್ದು. ಅದರಲ್ಲಿ 5 ಅರ್ಜಿಗಳನ್ನು ನಾವು ಪತ್ರಿಕೆಗಳು ಎಲ್ಲ ಅರ್ಜಿಗಳನ್ನು ಕೂಡ ಪತ್ರಿಕೆ ಪ್ರಕಟಣೆಯಲ್ಲಿ ಮತ್ತೆ ನಾವು ಮಾಡಿದ್ದು. ಅದರಂತೆ 5 ಅರ್ಜಿಗಳು ನಾವು ಮನವಿಗಳನ್ನು ತಗೊಂಡಿದ್ವಿ. ಅದರಲ್ಲಿ ಕೂಡ ನಾವು ರೈತರ ಸಮ್ಮುಖದಲ್ಲಿ ಫಲಾನುಭವಿಯನ್ನು ಆಯ್ಕೆ ಮಾಡಿದ್ವಿ. ಮತ್ತು ಮಿನಿ ಟ್ರ್ಯಾಕ್ಟರ್ ಅಂತಕ್ಕಂಥದ್ದು ಚಿಕ್ಕ ಟ್ರ್ಯಾಕ್ಟ್ರು ರೈತರ ಉಳುಮೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು, ಮತ್ತು ಅದರಲ್ಲಿ ಹಣ್ಣು ತರಕಾರಿಗಳನ್ನು ಸಾಗಾಟ ಮಾಡಿಕೊಡ್ತಕ್ಕಂಥದ್ದು. ಈಗಿರ್ತಕ್ಕಂಥದ್ರಲ್ಲಿ ಸಾಮಾನ್ಯ ವರ್ಗಕ್ಕೆ ಮತ್ತು ಪರಿಶಿಷ್ಟ ಜಾತಿಗೆ ಯಾವುದು ಕೂಡ ನಮಗೆ ಗುರಿ ನಿಗದಿ ಆಗಿರಲಿಲ್ಲ. ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಒಂದು ಗುರಿ ನಿಗದಿ ಆಗಿರ್ತದೆ. ಅದು ಮಿನಿ ಟ್ರ್ಯಾಕ್ಟರ್ ಅಂದರೆ 20 HP ಅಂತ ಕಡಿಮೆ ಇರತಕ್ಕಂಥದ್ದು. ಅದರಲ್ಲಿ ನಮಗೆ 3 ಅರ್ಜಿಗಳನ್ನು ನಾವು ಸ್ವೀಕೃತ ಮಾಡಿದ್ದೀವಿ, ಇಲಾಖೆ ಹಾಕ್ಕೊಂಡಿದ್ವಿ. ಅದರಲ್ಲಿ ಲಾಟ್ರಿ ಹೊರತಾ ಪ್ರಕ್ರಿಯೆ ನಡೆಸ್ತೀವಿ. ಮತ್ತು ಫಾರಮ್ ಗೇಟು ಅಂತಕ್ಕಂಥದ್ದು ನಾವೇನು ಈಗ ಹಣ್ಣು ತರಕಾರಿಗಳು ಶೇಖರಣೆ ಮಾಡಿಕೊಳ್ಳಿಕ್ಕೆ ಒಂದು ಪ್ಯಾಕ್ ಹೌಸ್ ಅಂತ ಕರಿತೀವಿ, ಶೇಖರಣಾ ಒಂದು ಸಣ್ಣ ಮನೆ ಥರ ನಾವು ಮಾಡ್ತೀವಿ. ಅದರಂತೆ ನಾವು ಫಾರಮ್ ಗೇಟು ಅಂತಕ್ಕಂಥದ್ದು ಇದರಲ್ಲಿ 2 ಲಕ್ಷ ಅದರ ಒಂದು ಘಟಕದ ವೆಚ್ಚ ಆದರೆ 1 ಲಕ್ಷನ ನಾವು ಕೊಡ್ತೀವಿ. ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ ಮಾತ್ರ 3 ಇತ್ತು, ಮತ್ತು ಯಾರಿಗೂ ಕೂಡ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಯಾವುದು ಗುರಿ ನಿಗದಿ ಆಗಿರಲಿಲ್ಲ. ಆ 3 ಕೂಡ ಘಟಕಗಳಿಗೆ ನಾವು 12 ಅರ್ಜಿಗಳನ್ನು ನಾವು ಕೂಡ ತಗೊಂಡಿದ್ವಿ. ಅದರಲ್ಲೂ ಕೂಡ ನಿಯಮಾನುಸಾರ ನಾವು ರೈತರ ಸಮ್ಮುಖದಲ್ಲಿ ಕೂಡ ನಾವು ಆಯ್ಕೆ ಪ್ರಕ್ರಿಯೆ ಮಾಡಿದ್ವಿ. ಹಾಗಾಗಿ ಇದರ ಜೊತೆಗೆ ಇಷ್ಟು ಕೂಡ ನಾವು ಪಾರದರ್ಶಕವಾಗಿ ಮಾಡಬೇಕು. ನಾಳೆ ಬೆಳಿಗ್ಗೆ ಇಲಾಖೆಯಲ್ಲಿ ಯಾವುದೂ ಕೂಡ ದುರುಪಯೋಗ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮ್ಮುಖದಲ್ಲಿ ಸಾರ್ವಜನಿಕರು ಮಾಡಬೇಕು ಅಂತ ಮೇಲೆ ನಾವು ನಿಯಮಾನುಸಾರ ಈಗ ಇದು ಮಾಡಿದ್ವಿ. ಈಗ ಅವ್ರಿಗೆ ಈ ಕೂಡಲೇ ಇವತ್ತಿನ ಯಾರು ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ ಅವ್ರಿಗೆ ನಾವು ಏನು ಅವ್ರಿಗೆ ಒಂದು ಆರ್ಡರ್ನ ಒಂದು ಕೊಡ್ತೀವಿ. ನೀವು ಅದನ್ನು ತಗೊಂಡ ತಕ್ಷಣವೇ ಅವರು ಘಟಕನ ಪ್ರಾರಂಭ ಮಾಡಬೇಕಾಗುತ್ತೆ. ವರ್ಕ್ ಆರ್ಡ್ರ್ ಅಂತ ಕರೀತೀವಿ, ಕಾರ್ಯಾದೇಶ ಅಂತ ಕರಿತೀವಿ. ಆ ವರ್ಕ್ ಆರ್ಡ್ರು ಅಥವಾ ಕಾರ್ಯಾದೇಶ ಪಡೆದ ನಂತರ ಅವರ ಪ್ರಕ್ರಿಯೆಯನ್ನು ಅದರ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವರು ಪ್ರಾರಂಭ ಮಾಡ್ಬೋದು. ಜೊತೆಗೆ ಈಗಾಗಲೇ ನಾವು ಮುಖ್ಯವಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಚ್ಚು ರೈತರು ಕೂಡ ನಮಗೆ ಮಾವು ಬೆಳೀತಕ್ಕಂಥ ರೈತರೋದ್ರಿಂದ ಈಗಾಗಲೇ ನಾವು ಕೋಲಾರ ಜಿಲ್ಲೆಯಲ್ಲಿ ಅದರಲ್ಲೂ ಶ್ರೀನಿವಾಸಪುರ ತಾಲೂಕಲ್ಲಿ ಸರ್ಕಾರ ಏನು PDPS ಸ್ಕೀಮ್ ಅಂತಕ್ಕಂಥದ್ದು ಯೋಜನೆ ಇತ್ತು. ಆ ಯೋಜನೆಯಲ್ಲಿ ನಾವು ಒಟ್ಟು 52 ಕೋಟಿಯಷ್ಟು ನಾವು ಈಗಾಗಲೇ ರೈತರಿಗೆ ಹೋಗಿರ್ತಕ್ಕಂಥದ್ದು. ಅವ್ರ ರೈತರಿಗೆ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿ ನೋಂದಣಿ ಆಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಸಣ್ಣ ಪುಟ್ಟ ಆಗಲಿ ದುರುಪಯೋಗ ಆಗದೇ ಇರ್ತಕ್ಕಂಥದ್ದು. ರೈತರಿಗೆ ನೇರವಾಗಿ ಅವರ ಖಾತೆಗೆ ಅವರ ಅಕೌಂಟ್ಗೆ ಹೋಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಶ್ರೀನಿವಾಸಪುರ ತಾಲೂಕಿಗೆ 34,76,00,000 ಅಷ್ಟು ಹಣ
ನಮ್ಮಲ್ಲಿ ಶ್ರೀನಿವಾಸಪುರ ತಾಲೂಕು ರೈತರಿಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ರೈತರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಕೂಡ ನಮ್ಮ ರೈತರು ಇದಕ್ಕೆ ಕಾರಣ ನಮ್ಮ ರೈತರ ಮುಖಂಡರುಗಳು, ನಮ್ಮ ಮಾವು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಈ ಯೋಜನೆ ಬರಲಿಕ್ಕೆ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ತುಂಬ ನಾನು ಯಾಕಂದರೆ ಗೊತ್ತಿರೋದರಿಂದ ವಿಚಾರ ಸಹಕಾರ ಕೊಟ್ಟಿದ್ದಕ್ಕೆ, ಈ ಯೋಜನೆ ಒಳ್ಳೆಯ ರೀತಿ ಅನುಷ್ಠಾನ ಆಗಿದ್ದಕ್ಕೆ ನಾನು ಇಡೀ ಆಡಳಿತ ವರ್ಗಕ್ಕೆ, ಮೇಲಾಧಿಕಾರಿಗಳಿಗೆ ಹಾಗೂ ರೈತ ಮುಖಂಡರುಗಳಿಗೆ ಮತ್ತು ಮಾವು ಬೆಳೆಗಾರರ ಸಂಘದ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.